64 ಕೋಟಿಯನ್ನ ರಿವೈಸ್ ಮಾಡಿ 170 ಕೋಟಿಗೂ ಕೂಡ ಈಗ ಮಂಜೂರಾತಿಯನ್ನ ನಾವು ಕೊಟ್ಟಿದ್ದೇವೆ. ಸೊ ಬಾಕಿ ಇರ್ತಕ್ಕಂಥ ಕೆಲಸಗಳನ್ನ ಇನ್ನೊಂದು ಸ್ವಲ್ಪ ವೇಗ ಕೊಟ್ಟು ಮಾಡಿಸ್ತೇವೆ ಸಭಾಪತಿಯವರೇ. ಇದಕ್ಕಿಂತ ನಾವು ಇನ್ನೆಚ್ಚಿಗೆ ಆದ್ರೆ ನಮ್ಮ ಉತ್ತರದಲ್ಲಿ ಸ್ಪಷ್ಟತೆಯೂ ಇದೆ, ಅದನ್ನ ಕಾರ್ಯರೂಪಕ್ಕೂ ತರ್ತೇವೆ ಸಭಾಪತಿ. ಸರ್, ಒಬ್ರು ಪರ್ಮನೆಂಟ್ ಆಗಿ ಇಂಜಿನಿಯರ್ನ ಅಲ್ಲಿ ನೇಮಕ ಮಾಡಿ ಸರ್. ಕಾಮಗಾರಿ ಅಂದ್ರೆ ಕ್ವಾಲಿಟಿ ಆಗ್ತದೆ. ಅದ್ರ ಜೊತೆಗೆ ಒಬ್ಬ ಕ್ಯೂರೇಟರ್ ಅಂತೇಳಿ ಅಲ್ಲಿ ಈ ಶರಣ ಗ್ರಾಮ ಮಾಡ್ತಿರ್ಲಿಲ್ಲ, ಒಬ್ಬ ಕ್ಯೂರೇಟರ್ ಅಂದ್ರೆ ಸಂಯೋಜಕ ತಜ್ಞರನ್ನ ನೇಮಕ ಮಾಡಿದರೆ ಅಲ್ಲಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳು ಕ್ವಾಲಿಟಿ ಆಗಿ ಮತ್ತೆ ನೀಟಾಗಿ ಆಗ್ತಾವ. ದಯವಿಟ್ಟು ಅದಕ್ಕೊಂದಿಷ್ಟು ತಾವು ಆಸಕ್ತಿ ತೋರಿಸ್ಬೇಕು. ಸದ್ಯ ಲೋಕೋಪಯೋಗಿ ಇಲಾಖೆಯವರು ಕಾಮಗಾರಿಯ ನಿರ್ವಹಣೆ ಮಾಡ್ತಾ ಇದ್ದಾರೆ ಸಭಾಪತಿಯವರೇ. ಮಾನ್ಯ ಸದಸ್ಯರು ಏನು ಸಲಹೆ ಕೊಟ್ಟಿದ್ದಾರೆ ಚರ್ಚೆ ಮಾಡ್ತೇನೆ ನಾನು. ಅದನ್ನು ಚರ್ಚೆ ಮಾಡಿ ಅವ್ರು ಹೇಳಿದ 2 ಅಂಶಗಳನ್ನು ಕೂಡ ಕ್ಯೂರೇಟರು ಮತ್ತು ಇಂಜಿನಿಯರ್ ಇವೆರಡು ನೋಡಿ ಮಂಡಳಿಯಲ್ಲಿ ಚರ್ಚೆ ಮಾಡ್ತೇವೆ. ಓಕೆ. ಟಿ.ಡಿ. ಶ್ರೀನಿವಾಸ್. ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಯವರೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1842 ಸನ್ಮಾನ್ಯ ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಿಗೆ. ಅಧ್ಯಕ್ಷರೇ, ಉತ್ತರವನ್ನು ಉತ್ತರವನ್ನು ಒದಗಿಸಲಾಗಿದೆ. ಇದು ನಾನು 3ನೇ ಬಾರಿ ಈ ವಸತಿ ವಿಷಯವಾಗಿ ನಾನು ಪ್ರಶ್ನೆ ಕೇಳ್ತಿರೋದು ಸಭಾಪತಿಗಳೇ. ಇಲ್ಲಿ ಟೋಟಲ್ ರಾಜ್ಯದಲ್ಲಿ 7,38,881 ಮನೆಗಳನ್ನು ನಿಗದಿಪಡಿಸಲಾಗಿದೆ. ಆದರೆ 3,27,747 ಮನೆಗಳಿಗೆ ಮಂಜೂರಾತಿ ನೀಡಲಾಗಿದೆ ಅಂತೇಳಿ ಎಲ್ಲ ಸ್ಕೀಮ್ ವೈಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆದರೆ ನಾನು ಕೇಳಿದ್ದೇನಂತ ಹೇಳಿದ್ರೆ ಅಲೆಮಾರಿ ಮತ್ತು ಹರೆ ಅಲೆಮಾರಿಗಳಿಗೆ ವಸತಿಗಳ ಹಿಂದೆ 60,000 ನಿಗದಿಪಡಿಸಲಾಗಿತ್ತು ಗುರಿ. ಹಿಂದಿನ ಇದರಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಅವರು 34,000 ಮನೆಗಳು ಖಂಡಿತ ನಾವು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೇವೆ ಅಂತೇಳಿ ಇದೇ ಸದನದಲ್ಲಿ ಹೇಳಿದರು. ಆದರೆ ಈಗ ಅಲೆಮಾರಿಗಳಿಗೆ 24, 25 ಪ್ರತ್ಯೇಕವಾಗಿ ಯಾವುದೇ ಗುರಿನ ಹಂಚಿಕೆ ಮಾಡಿರೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಖಂಡಿತ ಅದ್ರ ಬಗ್ಗೆ ವಿವರಣೆ ನೀಡಬೇಕು. ಯಾಕಂದರೆ ಹಿಂದೆ ನಾವು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಹೇಳಿದ್ವಿ, ಅಲೆಮಾರಿ ಮತ್ತು ಹರೆ ಅಲೆಮಾರಿಗಳಿಗೆ ನಿವೇಶನ ಅಥವಾ ವಸತಿ ಇರಲಿಕ್ಕಿಲ್ಲ. ಒಂದು ಕಡೆಯಿಂದ ಒಂದು ಕಡೆ ಹೋಗಿ ಜೀವನ ಸಾಗಿಸುವಂಥ ಈ ಸಮಾಜಗಳಿಗೆ ಗುರುತಿಸಿ ಅವ್ರಿಗೆ ಪ್ರತ್ಯೇಕವಾಗಿ ಸರ್ಕಾರದ ವತಿಯಿಂದನೇ ಏನು ವಂತಿಕೆ ನಿಗದಿಯಾಗಿದೆ ಅದರ ಮುಖಾಂತರ ಕಟ್ಟಿಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಆದರೆ ಅದ್ರ ಬಗ್ಗೆ ಎಲ್ಲೂ ವಿವರ ಕೊಟ್ಟಿಲ್ಲ. ಮತ್ತು ಘಟಕ ವೆಚ್ಚದ ಬಗ್ಗೆ ಪರಿಷ್ಕರಣೆ ಮಾಡಬೇಕು. ಹಿಂದೆ ಯಾವಾಗಲೂ ಮಾಡಿರೋ ಘಟಕ ವೆಚ್ಚದಲ್ಲಿ ಈಗಿನ ಕಟ್ಟಡ ಸಾಮಗ್ರಿಗಳ ಬೆಲೆ ಗಗನಕ್ಕೇರಿರೋದ್ರಿಂದ ಕಟ್ಟಲಿಕ್ಕೆ ಸಾಧ್ಯವಾಗಲ್ಲ ಅಂತಲೂ ಹೇಳಿದ್ವಿ. ಅದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಮತ್ತೊಂದು ವಿಚಾರನ ನಾನು ಇಲ್ಲಿ ಕೊಟ್ಟಿದ್ದೆ, ವಸತಿ ಯೋಜನೆಗಳಲ್ಲಿ ಸರ್ಕಾರ ಫಲಾನುಭವಿಗಳಿಗೆ ಸಹಾಯಧನ ಮಾತ್ರ ನೀಡಲಾಗುತ್ತಿದೆ. ಸರ್ಕಾರ ನೀಡುವ ಸಹಾಯಧನಕ್ಕೆ ಪ್ರತ್ಯೇಕತೆಗೆ ಅನುಗುಣವಾಗಿ ಫಲಾನುಭವಿಯು ವಂತಿಕೆ ಅಥವಾ ಬ್ಯಾಂಕ್ ಸಾಲವನ್ನು ಪಡೆದು ಮನೆ ನಿರ್ಮಿಸಿಕೊಳ್ಳಬಹುದಾಗಿದೆ ಅಂತೇಳಿ ಹೇಳಿದ್ದಾರೆ. ಅಲೆಮಾರಿ ಅರೆ ಅಲೆಮಾರಿಗಳಿಗೆ ಮನೆಯೇ ಇರೋದಿಲ್ಲ, ಯಾವುದೇ ಅವ್ರಿಗೆ ಕಾಗದ ಪತ್ರಗಳಿರೋದಿಲ್ಲ, ಅವ್ರಿಗೆ ಯಾವ ಬ್ಯಾಂಕ್ ಸಾಲ ಕೊಡುತ್ತೆ? ಹಾಗಾಗಿ ಇದು ಅವೈಜ್ಞಾನಿಕ ಅನಿಸುತ್ತೆ ನನಗೆ. ಯಾಕಂತ ಹೇಳಿದ್ರೆ ಖಂಡಿತ ಅವ್ರನ್ನ ಗುರುತು ಮಾಡಿ ಅವ್ರಿಗೆ ಮನೆ ಕಟ್ಟಿಕೊಡೋದು, ಸೂರಿಲ್ದೇವ್ರಿಗೆ ಸೂರು ಕೊಡೋದು ಸರ್ಕಾರದ ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಆ ಕರ್ತವ್ಯವನ್ನು ನಿಭಾಯಿಸೋದ್ರಲ್ಲಿ ಅಲೆಮಾರಿಗಳಿಗೆ ನೀವು ಬ್ಯಾಂಕಲ್ಲಿ ಸಾಲ ತಗೊಳ್ರಿ ಅಂದರೆ ಅದು ಖಂಡಿತ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅವ್ರು ಟಾರ್ಗೆಟ್ ಅಚೀವ್ ಮಾಡ್ಲಿಕ್ಕೂ ಆಗಲ್ಲ. ನೆಲೆನೇ ಇಲ್ಲದೆ ಇರೋರಿಗೆ ಅದು ಹೇಗೆ ಸಾಧ್ಯ ಅಂತೇಳಿ ಈ ಸದನದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಚಿವರು ಆಮೇಲೆ ಉಪ ಪ್ರಶ್ನೆ ಇದ್ರೆ ಕೇಳಿ. ಮುಖ್ಯವಾಗಿ ಒಟ್ಟು ರಾಜ್ಯ ಕೇಂದ್ರ ಸರ್ಕಾರದ ಎಲ್ಲ ಟೋಟಲ್ ಆಗಿ ವಸತಿ ಯೋಜನೆ ಸಭಾಧ್ಯಕ್ಷರು 7,38,881. ಅದರಲ್ಲಿ 3,27,747 ಮಾತ್ರ ಅನುಮೋದನೆ ಆಗಿದೆ ಸಭಾಧ್ಯಕ್ಷರೇ. ಉಳಿದಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿಯಿಂದ ಅವರು ಅನುಮೋದನೆ ಮಾಡಿ ಕೊಡಬೇಕು. ಹತ್ತತ್ರ ಇನ್ನೂ 4 ಲಕ್ಷಕ್ಕಿಂತಲೂ ಹೆಚ್ಚು ಗ್ರಾಮ ಪಂಚಾಯತಿಯಿಂದ ನಮಗೆ ಬಂದಿಲ್ಲ ಸಭಾಧ್ಯಕ್ಷರೇ. 2022-23 ಅಲೆಮಾರಿಗಳಿಗೇ 10,000 ಮನೆ ವಿಶೇಷವಾಗಿ ಆವಾಗ ಸ್ಯಾಂಕ್ಷನ್ ಆಗಿತ್ತು. ಇದು ಸ್ಪೆಷಲ್ ಕೇಸು ಶ್ರೀನಿವಾಸ್ ಅವರು ಹೇಳ್ತಿರೋದು. ಯಾಕಂದರೆ ಆದಾಯ ದಾಖಲೆ ಇದ್ದರೆ ಲೋನ್ ಕೊಡ್ತಾರೆ, ದಾಖಲೆ ಇಲ್ಲದೆ ಇದ್ದರೆ ಎಲ್ಲಿ ಲೋನ್ ಕೊಡ್ತಾರೆ? ಆದ್ದರಿಂದ ಇದು ಸ್ಪೆಷಲ್ ಕೇಸ್ ಅಂತ ಪರಿಗಣಿಸಬೇಕು ಅಂತ ನಾನು ಸಂಬಂಧಪಟ್ಟ ಮಂತ್ರಿಗಳಿಗೂ ನಾನು ಹೇಳ್ತೀನಿ ಸಭಾಧ್ಯಕ್ಷರೇ. ಅದೊಂದು. ಆಮೇಲೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಸಿಮೆಂಟು ಮರಳು ಪ್ರತಿಯೊಂದು ಕೂಡ ಜಾಸ್ತಿ ಆಗಿದೆ. ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಿನಿಸ್ಟ್ರು, ಅವ್ರ ಗಮನಕ್ಕೆ ತರ್ತೀನಿ ಸಭಾಧ್ಯಕ್ಷರೇ. ಇನ್ನು ಅಲೆಮಾರಿಗಳಿಗೆ ಇನ್ನು 3 ಲಕ್ಷ ಹತ್ರ 4 ಲಕ್ಷ ಮನೆಗಳು ಉಳ್ಕೊಂಡಿದೆ. ಏನಾದರೂ ಇದರಲ್ಲಿ ಬರದೇ ಇದೆ ಗ್ರಾಮ ಪಂಚಾಯತಿಯಿಂದ ಪ್ರಪೋಸಲ್ಲು, ಇದರಲ್ಲಿ ಬೇಕಾದ್ರೆ ಇವ್ರು ಕೊಡ್ಬೋದು ಅಲೆಮಾರಿಗಳಿಗೆ ಸಭಾಧ್ಯಕ್ಷರೇ. ಇದೇ
ಸಚಿವರು ಉತ್ಸುವಂಥ ಸಂದರ್ಭದಲ್ಲಿ ಒಂದು ವಿಚಾರನ ಹೇಳಿದರು. ಸರ್ಕಾರ ಮುಂದೆ ನಾವು ಒಂದು ಪ್ರಸ್ತಾವನೆ ಇಟ್ಟಿದ್ದೇವೆ. ಏನಂದರೆ ಟಾರ್ಗೆಟ್ ಏನಿರುತ್ತೆ ಆ ಟಾರ್ಗೆಟ್ನ ಮರ್ಜ್ ಮಾಡಿ, ಅಂದರೆ 50,000 ಟಾರ್ಗೆಟ್ ಇದ್ದರೆ ಅದು 25,000ಕ್ಕೆ ಮರ್ಜ್ ಮಾಡಿ ಆ ಟಾರ್ಗೆಟ್ನ ಎರಡರದ್ದು ಸೇರಿಸಿ ಒಂದಕ್ಕೆ ಯೂನಿಟ್ ಕಾಸ್ಟ್ನ ಇನ್ಕ್ರೀಸ್ ಮಾಡ್ತೇವೆ. ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ ಅಂತಲೂ ಹೇಳಿದರು. ಯಾಕಂದರೆ ಹಿಂದೆ ನಾವು ಚಿತ್ರದುರ್ಗ ಮತ್ತು ತುಮಕೂರು ಭಾಗದಲ್ಲಿ ಅತಿ ಹೆಚ್ಚು ಅಲೆಮಾರಿಗಳಿದ್ದಾರೆ ಅಂತೇಳಿ 4,448 ಮನೆಗಳನ್ನು ಹಿರಿಯೂರು ಭಾಗಕ್ಕೆ ನಾವು ತಗೊಂಡೋಗಿದ್ವಿ. 3,800 ಮನೆಗಳು ನಾವು ಕಟ್ಸ್ಲಿಕ್ಕೆ ಮಾತ್ರ ಸಾಧ್ಯವಾಯಿತು, ಮಿಕ್ಕಿದ್ದೆ ಸಾಧ್ಯನೇ ಆಗಿಲ್ಲ. ಯಾಕಂದರೆ ಅದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಳೋದ್ರಿಂದ ಹಿಡ್ಕೊಂಡು ಅವ್ರು ಇರೋವಂಥ ವಾಸಿಸುವಂಥ ಜಾಗಕ್ಕೆ ದಾಖಲಾತಿಗಳನ್ನು ಮಾಡೋದ್ರಿಂದ ಹಿಡ್ಕೊಂಡು ವೈಯಕ್ತಿಕವಾಗಿ ಯಾರು ಶಾಸಕರು ಇರ್ತಾರೆ ಅವರು ಗಮನ ಹರಿಸಿದ್ರೆ ಮಾತ್ರ ಸಾಧ್ಯವಾಗುತ್ತೆ, ಇಲ್ಲಾಂದರೆ ಅದು ಸಾಧ್ಯನೇ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಖಂಡಿತ ಸಚಿವರು ಈಗ ಹೇಳಿದ್ದಾರೆ, ಇದೊಂದು ವಿಶೇಷ ಪ್ರಕರಣ ಅಂತೇಳಿ ಕನ್ಸಿಡರ್ ಮಾಡಬೇಕಾಗಿ ಬರುತ್ತೆ. ರಾಜ್ಯದಲ್ಲಿ ಅಲೆಮಾರಿಗಳಿಗೆ ನೆಲೆ ಕಲ್ಪಿಸ್ಕೊಡೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಒಂದು ಪ್ರಯತ್ನ ಆಗಬೇಕಾಗುತ್ತೆ ಅಂತೇಳಿ ಮನವಿ ಮಾಡ್ತಿದ್ದೇನೆ.